ಮೋದಿ ಅಜಿತ್ ದೋವಲ್ ಸಭೆ ಅಂತ್ಯಗೊಂಡಿದೆ. ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳಾಗ್ತಾ ಇವೆ. ಕಳೆದ 1 ಗಂಟೆಯಿಂದ ನಡೆದಂತಹ ಸಭೆ ಈಗ ಅಂತ್ಯಗೊಂಡಿದೆ. ಮೋದಿ ನಿವಾಸದಿಂದ ಅಜಿತ್ ದೋವಲ್ ಹೊರಟಿದ್ದಾರೆ. ಕಳೆದ 15 ದಿನಗಳಿಂದಲೂ ಕೂಡ ನಾವು ನೋಡ್ತಾ ಇದ್ದೀವಿ ಸಭೆ ಮೇಲೆ ಸಭೆ ಆಗ್ತಾ ಇದ್ದದನ್ನ. ಅದರಲ್ಲೂ ಈಗ ಎಸ್ಕಲೇಷನ್ ಜಾಸ್ತಿ ಆಗ್ತಾ ಇದ್ದಂತೆ ಮತ್ತಷ್ಟು ಸಭೆಗಳಾಗ್ತಾ ಇದೆ, ಚರ್ಚೆಗಳ ತೀವ್ರಗೊಳ್ತಾ ಇದೆ. ಕಳೆದ 1 ಗಂಟೆಯಿಂದಲೂ ಕೂಡ ಧೋವಲ್ ಮತ್ತು ಪ್ರಧಾನಿ ಸಭೆಯನ್ನ ನಡೆಸಿದ್ರು. ಆ ಸಭೆ ಈಗ ಅಂತ್ಯಗೊಂಡಿರುವಂತದ್ದು. ನಾವು ಅಜಿತ್ ದೋವಲ್ ಬಗ್ಗೆ ಹೇಳಲೇಬೇಕಾಗಿಲ್ಲ. ರಕ್ಷಣಾ ತಂತ್ರಗಾರಿಕೆಯಲ್ಲಿ ಎತ್ತಿದಂತಹ ಕೈ. ನಾನು ಒಂದೇ ಮಾತನ್ನು ಹೇಳಿಬಿಟ್ಟೆ, ಅತ್ಯಂತ ಪ್ರಮುಖವಾದಂಥ ಅಸ್ತ್ರ ಅಂತಂತಂದ್ರೆ ಇವರೇನೇನೆ ಅಂತ ಅಷ್ಟೇ. ಇದಕ್ಕೆ ಬಹಳಷ್ಟು ಅರ್ಥಗಳಿದೆ ಇದಕ್ಕೆ. ಯಾಕಂದರೆ ಅವರೆಲ್ಲವನ್ನೂ ಕೂಡ ಪ್ಲಾನ್ ಮಾಡುವಂಥ ರೀತಿ, ಇಂಪ್ಲಿಮೆಂಟ್ ಮಾಡುವಂಥ ರೀತಿ ನಿಜಕ್ಕೂ ಅದ್ಭುತ. ಜೊತೆಗೇನು ಅಂದರೆ ಇದಕ್ಕಿಂತ ಮೊದಲು ಜಯಶಂಕರ್ ಪ್ರಧಾನಿಯವರನ್ನ ಭೇಟಿ ಮಾಡಿದರು, ಎಲ್ಲ ವಿವರಗಳನ್ನು ಪ್ರಧಾನಿಯವರಿಗೆ ಕೊಟ್ಟಿದ್ದರು. ಇನ್ನು ಸೇನೆಯ ಪ್ರಮುಖರು, ಸೇನಾ ನಾಯಕರುಗಳು ನಿರಂತರವಾಗಿ ಪ್ರಧಾನಿಯವರ ಸಂಪರ್ಕದಲ್ಲಿದ್ದಾರೆ. ಅವ್ರ ಜೊತೆಗೂ ಕೂಡ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳಾಗ್ತಾ ಇದೆ. ಇದು ಸದ್ಯದ ಸ್ಥಿತಿ. ಮುಂದಿನ ಸ್ಥಿತಿಗತಿಗಳನ್ನ ಭಾರತ ಎದುರಿಸುವಂತಹ ನಿಟ್ಟಿನಲ್ಲಿ ದೊಡ್ಡ ಪ್ಲಾನ್ ಮಾಡ್ತಾ ಇದೆ ಅಂತ ಅನಿಸ್ತಾ ಇದೆ. ಬಹಳ ದೊಡ್ಡ ಪ್ಲಾನ್. ಬಹುಶಃ ನನಗೆ ಅನಿಸ್ತಾ ಇದೆ ಪಾಕಿಸ್ತಾನ ವಿಶ್ವದ ಭೂಪಟದಲ್ಲಿ ಪಾಕಿಸ್ತಾನ ಅನ್ನುವಂಥದ್ದು ಇದೆಯಲ್ಲ, ಇತ್ತೋ ಇಲ್ಲವೋ ಅನ್ನುವಂಥದ್ದು ಅಷ್ಟರ ಮಟ್ಟಿಗೆ ಭಾರತ ಬಡಿದು ಬಿಸಾಕಿದರೂ ಕೂಡ ಆಶ್ಚರ್ಯ ಇಲ್ಲ. ಸೊಡ್ಡ ಮುರಿದ್ರೂ ಕೂಡ ಆಶ್ಚರ್ಯ ಇಲ್ಲ. ಪಾಕಿಸ್ತಾನವನ್ನು ಮತ್ತೆ 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 ಹೋಳು ಮಾಡಿದರೂ ಕೂಡ ಆಶ್ಚರ್ಯ ಇಲ್ಲ. ತುಂಡು ತುಂಡು ಮಾಡಿ ಬಿಸಾಡಿದರೂ ಕೂಡ ಆಶ್ಚರ್ಯ ಇಲ್ಲ. ಈಗಾಗಲೇ ಒಳಗಿಂದೊಳಗೆ ಯಾವ ಪರಿ ಬೇಗುದಿ ಎದ್ದಿದೆ ಅದನ್ನು ನಾವು ನೋಡ್ತಾ ಇದ್ದೀವಿ. ಅದರ ಸ್ಥಿತಿಗತಿಗಳೇನು ಅಂತೇಳಿ ಅಂತ. ಆರ್ಥಿಕ ಸ್ಥಿತಿ ಸರ್ ಅಧಪತನದಲ್ಲಿರುವಂತದ್ದು. ಹಾಗಾಗಿ ಈಗ ಎಕನಾಮಿಕ್ ವಾರ್ ಕೂಡ ನಡೀತಾ ಇದೆ. ಯಾಕಂದ್ರೆ IMF ನಿಂದ ಅದಕ್ಕೆ ಬೇಕಾದಂತಹ ಫಂಡ್ ಕೇಳ್ಕೊಂಡು ಹೋಗ್ತಾ ಇದೆಯಲ್ಲ, ಅದನ್ನು ತಡೆಯುವಂತಹ ಪ್ರಯತ್ನಗಳಾಗ್ತಾ ಇದೆ. ಡಿಪ್ಲೊಮೆಸಿ ವಾರ್, ಎಕನಾಮಿಕ್ ವಾರ್, ಜೊತೆಗೆ ಈಗ ಲಿಮಿಟೆಡ್ ವಾರ್ ಕೂಡ ಶುರುವಾಗಿರುವಂತದ್ದು. ಹಾಗಾಗಿ ಹಂತ ಹಂತವಾಗಿ ಎಸ್ಕಲೇಷನ್ ಲ್ಯಾಡರ್ ನ ಹತ್ತಾ ಇರುವಂತಹ ಭಾರತ ಇರುವಂತಹ ಶಸ್ತ್ರಾಸ್ತ್ರಗಳನ್ನ ಬಳಸಿ ಒಂದು ಸದೃಢ ಸೇನೆಯೊಂದಿಗೆ ಮುನ್ನುಗ್ತಾ ಇದೆ. ಸಾಂಬಾ, ಕರ್ತಾರ್ಪುರ್ ಎಲ್ಲ ಭಾಗಗಳಲ್ಲಿ ಆಗ್ತಾ ಇರುವಂತಹ ದಾಳಿಯನ್ನ ನೋಡ್ತಾ ಇದ್ದೀವಿ. ಜೊತೆಗೆ ಆ ದಾಳಿಗೆ ಸಫಲವಾಗಿ ಉತ್ತರವನ್ನ ಕೂಡ ಕೊಡ್ತಾ ಇದೆ ಭಾರತೀಯ ಸೇನೆ. ನಾವು ನೋಡ್ತಾ ಇದ್ದೀವಿ ಏನು ಅಂದ್ರೆ ಸ್ಥಿತಿಗತಿಗಳು ಯಾವ ರೀತಿ ಇದೆ ಅಂತ. ಪ್ರತಿಮಾ ಅದ್ರ ಬಗ್ಗೆ ವಿವರಗಳನ್ನು ಕೊಡ್ತಾ ಇದ್ರು. ಸಾಲದ ಸುಳಿಯಲ್ಲಿ ಮುಳುಗಿರುವಂತಹ ರಾಷ್ಟ್ರ IMF ಇವತ್ತು ಒಂದು ಇನ್ಸ್ಟಾಲ್ಮೆಂಟ್ ಬಿಡುಗಡೆ ಮಾಡಬೇಕಾಗಿತ್ತು. ಹೊತ್ತಿ ಉರಿಯುವಂತಹ ಸಂದರ್ಭದಲ್ಲಿ ಯಾರಾದರೂ ಸಾಲ ಕೊಡಕ್ಕೆ ಸಾಧ್ಯನಾ? ಖಂಡಿತವಾಗಲೂ ಇಲ್ಲ. ಮತ್ತೆ ಭಿಕಾರಿ ಸ್ಥಿತಿಯೇ. ಯಾಕಂದ್ರೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಪಾಕಿಸ್ತಾನದ ಬಗ್ಗೆ. ಪಾಕಿಸ್ತಾನ ಹುಟ್ಟಿದ್ದೇ ಇದೆಯಲ್ಲ, ಅದರ ಹುಟ್ಟಿನ ಬಗ್ಗೆ ಹಲವಾರು ಸಂಶಯಗಳಿವೆ, ಹಲವಾರು ಸಂಶಯಗಳು. ಅದಕ್ಕೆ ನಾನು ಹೇಳ್ತಾ ಇದ್ದೆ, ಯಾರಿಗೆ ಪುಗ್ಸಟ್ಟೆ ನೆಲ ಸಿಗುತ್ತಲ್ಲ ಅವರಿಗೆ ಅದರ ಮೌಲ್ಯ ಅರ್ಥ ಆಗಲ್ಲ. ಯಾರಿಗೆ ಪುಗ್ಸಟ್ಟೆ ನೀರು ಸಿಗುತ್ತಲ್ಲ ಅವರಿಗೆ ಅದರ ಮೌಲ್ಯ ಅರ್ಥ ಆಗಲ್ಲ. ಭಾರತ ಒಂದು ಯುದ್ಧ ಅಲ್ಲ, ಯುದ್ಧ ಅನ್ನುವಂಥದ್ದು ಇದೆಯಲ್ಲ, ಶಸ್ತ್ರಾಸ್ತ್ರಗಳನ್ನ ಹಿಡ್ಕೊಂಡು ಮಾಡುವಂಥ ಯುದ್ಧ, ಅದು ಕೊನೆಯ ಅಸ್ತ್ರ, ಅದು ನಿಜ, ಕೊನೆಯ ಅವಕಾಶ ಅದು. ಆದ್ರೆ ಅದಕ್ಕಿಂತ ಮೊದಲು ಕೂಡ ಪ್ರತಿಮಾ ಬಹಳಷ್ಟು ಯುದ್ಧಗಳನ್ನು ಮಾಡಿದೆ. ಯಾವಾಗ ನೀರು ನಿಲ್ಲಿಸ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಲ್ಲ, ಅದು ಮೊದಲ ಯುದ್ಧ. ರಾಜತಾಂತ್ರಿಕ ಯುದ್ಧ ಶುರುವಾಯಿತು ಪಾಕಿಸ್ತಾನದ ಎದುರುಗಡೆಗೆ. ಈಗ ಬಡಿದು ಬಿಸಾಕುವಂತ ಸಮಯ. ಬನ್ನಿ, ಪಂಜಾಬಿನ ಜನಗಳು ಮಾತಾಡ್ತಾ ಇದ್ದಾರೆ, ಏನ್ ಹೇಳ್ತಾರೆ ನೋಡೋಣ. ಗಾಯಗೊಂಡಂತವರು ಕೆಲವರು ಪ್ರತಿಕ್ರಿಯೆ ಕೊಡೋದಕ್ಕೆ ಮುಂದಾಗ್ತಾ ಇದ್ರು. ಆದರೆ ಪ್ರತಿಯೊಂದು ದಾಳಿಯನ್ನು ಕೂಡ ಸದೃಢವಾಗಿ ನಮ್ಮ ಸೇನೆ, ನಮ್ಮ ವಾಯುಸೇನಾ ವ್ಯವಸ್ಥೆ ಅದನ್ನು ತಡಿತಾ ಇರೋದ್ರಿಂದಾಗಿ ಯಾವುದೇ ಹಾನಿಯಾಗ್ತಾ ಇಲ್ಲ. ಪ್ರಾಣ ಹಾನಿಯನ್ನು ತಡೆಯುವಲ್ಲಿ ಯಶಸ್ವಿಯಾಗಿರುವಂಥದ್ದು ನಾವೀಗ ಗಮನಿಸ್ತಾ ಇದ್ದೀವಿ. ಪಂಜಾಬ್ನ ಬ್ಲಾಕ್ಔಟ್ ದೃಶ್ಯಗಳನ್ನ ನಾವು ನೋಡ್ತಾ ಇದ್ದೀವಿ. ದಾಳಿಯ ಭೀತಿಯ ಹಿನ್ನೆಲೆಯಲ್ಲಿ ಜೊತೆಗೆ ಸುರಕ್ಷತಾ ದೃಷ್ಟಿಯಿಂದ ಬ್ಲಾಕ್ಔಟ್ ಆಗಿರೋದನ್ನ, ಈ ರೀತಿ ಉತ್ತರ ಭಾರತದ ಹಲವು ರಾಜ್ಯಗಳಲ್ಲಿ ಬ್ಲಾಕ್ಔಟ್. ಈಗ ಪಂಜಾಬ್ನ ಚಿತ್ರಣ ನಾವೀಗ ನೋಡ್ತಾ ಇರುವಂಥದ್ದು. ಗಡಿ ಭಾಗವನ್ನೇ ಗುರಿಯಾಗಿಸ್ಕೊಂಡು ಪಾಕಿಸ್ತಾನ ಡ್ರೋನ್ ದಾಳಿಯನ್ನು ನಡೆಸ್ತಾ ಇದೆ. ಆ ದಾಳಿಯನ್ನು ತಡೆಯುವಲ್ಲಿ ನಮ್ಮ ಸೇನೆ ಸಫಲ ಆಗಿದೆ ನಿಜ. ಆದರೆ ಸುರಕ್ಷತಾ ದೃಷ್ಟಿಯಿಂದಾಗಿ ಈ ರೀತಿಯಲ್ಲಿ ಬ್ಲಾಕ್ಔಟ್ಗಳನ್ನ ಮಾಡಲಾಗ್ತಾ ಇದೆ. ಬ್ಲಾಕ್ಔಟ್ನ ಪ್ರಮುಖವಾದಂತಹ ಉದ್ದೇಶನೇ ರಕ್ಷಣೆ. ಗುರುದಾಸ್ಪುರ್ನ ದೃಶ್ಯಾವಳಿಗಳನ್ನು ನಾವು ತೋರಿಸ್ತಾ ಇದ್ದೀವಿ. ಪಂಜಾಬ್ನ ಗುರುದಾಸ್ಪುರ ಎಲ್ಲ ಕಡೆಗೂ ಕೂಡ ಪ್ರತಿಯೊಂದನ್ನು ಕೂಡ ಶೋಧಿಸಿ ಬಿಡ್ತಾ ಇದ್ದಾರೆ. ಎಲ್ಲೂ ಕೂಡ ಅಹಿತಕರ ಘಟನಾವಳಿಗಳು ಆಗಬಾರದು. ಪಂಜಾಬನ್ನು ಈ ಬೇರೆ ಬೇರೆ ಭಾಗದಿಂದ ದಾಳಿ ಮಾಡಿ, ಪಂಜಾಬನ್ನು ಇನ್ನೊಂದಿಷ್ಟು ಅಧ್ವಾನ ಮಾಡಿ, ಅಲ್ಲಿಂದ ಯಾರನ್ನಾದರೂ ನುಗ್ಗಿಸಿ ಒಂದಷ್ಟು
ಕತಂತ್ರಗಳನ್ನು ಮಾಡಬೇಕು ಅಂತ ಕಾಯ್ತಾ ಇದೆ ಪಾಕಿಸ್ತಾನ. ಅದ್ಯಾವುದಕ್ಕೂ ಕೂಡ ಅವಕಾಶ ಇರಬಾರ್ದು.